ಗುರುಜಿ ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್ ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು? ಸುಮಿತಾ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. ಓ ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ನಿಮ್ಮ ಸ್ಟೋನ್ ಮರ್ತಾ ಇದ್ದೀನಿ. ನಮಸ್ತೆ ಗುರುಗಳೇ. ನಿಮ್ಮ ಸ್ಟೋನ್ ಆರ್ಡರ್ ಕೊಡೋದೇ ಮರ್ತಿದ್ದೀನಿ. ಹೌದ್ರಾ? ಪರವಾಗಿಲ್ಲ ಗುರುಗಳೇ. ಅಲ್ಲಲ್ಲ, ಈಗ ನೆನಪಾಯ್ತು ಬಿಡಿ ನನಗೆ. ಹೌದ್ರಾ? ನಾನು ಗುರು ಬದಲಾಗ್ತಿದ್ಯಲ್ಲ, ಇವ್ರ ರಾಶಿಗೆ ಹೆಂಗಿದೆ ಕೇಳೋಣ ಅಂತ ಫೋನ್ ಮಾಡಿದೆ ಗುರುಗಳೇ. ನಾ ಒಳ್ಳೇದಾಯ್ತು ನೀವು ಮಾಡಿದ್ದು. ನೀವು ನಾನು ಮರ್ತುಬಿಟ್ಟಿದ್ದೀನಿ. ನಿಮ್ಮ ಮಕ್ಳಿಗೆ ಇಬ್ಬರಿಗೆ ಎಜುಕೇಷನ್ ಸ್ಟೋನ್ ಆರ್ಡರ್ ಕೊಟ್ಟಿದ್ರಲ್ಲ. ಸರಿ, ಎಜುಕೇಶನ್ ಸ್ಟೋನ್ ಗುರುಗಳೇ? ಹಾಂ, ಅದೇ ಅವತ್ತು $1 ಕೊಟ್ಟೋದ್ರಲ್ಲ ಮಕ್ಕಳಿಗೆ ಓದೋಕ್ಕೆ. ಇದು ಸ್ಟೋನ್ ಕೊಟ್ಟಿದ್ದೀರಾ ಗುರುಗಳೇ ಓದೋದಕ್ಕೆ? ಅದೇ ಇಬ್ರಿಗೂ ಆರೋಗ್ಯ, ಸ್ಟಡೀಸ್ ಮತ್ತೆ ಮುಂದಕ್ಕೆ ಅವ್ರಿಗೆ ಏನೋ ತೊಂದರೆ $1 ಬೇಕು ಅಂತ ನೀವು ಕೊಟ್ಟೋಗಿದ್ರಲ್ಲ ನಿಮ್ಮ ಮನೆಯವ್ರು, ನೀವಲ್ವಾ? ಮರ್ತೀರಾ ಇಲ್ವಾ? ಇಲ್ಲ ಗುರುಗಳೇ, ಹೌದೌದು, $1 ಅಂತಾನೆ ಕೊಟ್ಟಿರೋದು ನಿಮಗೆ. ಅದೇ ಎಜುಕೇಷನ್ $1ಗೆ. ಎಜುಕೇಶನ್ ಅಂತಲ್ಲ ಗುರುಗಳೇ, ಅದೇ ಅವ್ರಿಗೆ ಇವಾಗ ನನ್ನ ಮಗಳಿಗೆ ಹೇಳಿದ್ರಲ್ಲ ನೀವು, ಆರೋಗ್ಯ ಕೆಡುತ್ತೆ ಶುಕ್ರ ಇದ್ರಲ್ಲಿ ಅಂತ. ಅದಕ್ಕೆ ಆರೋಗ್ಯನ ಕೆಡಬಾರ್ದು, ಚೆನ್ನಾಗಿರ್ಬೇಕು ಇಬ್ರು ಅಂದ್ಬಿಟ್ಟು ಮಾಡ್ಸಕ್ ಕೊಟ್ಟಿರೋದು ಗುರುಗಳೇ. ಸೂಪರ್. ಆಮೇಲೆ ಹೇಗಿದ್ರಿ? ಏನು ಊಟ ಮಾಡಿದ್ರಿ ಗುರುಗಳೇ? ಇವತ್ತು ಭಾನುವಾರ ಅಲ್ವಾ, ನಾನ್ ವೆಜ್ ಗುರುಗಳೇ. ಬಿರಿಯಾನಿ, ಕಬಾಬು, ಚಿಕನ್ ಫ್ರೈ. ನಮಸ್ಕಾರ. ಯಾಕೆ ಗುರುಗಳೇ? ಎಲ್ಲ ನೀಟಾಗಿ ಹೇಳ್ಬಿಟ್ರಲ್ಲ. ಏನಿಲ್ಲ ಗುರುಗಳೇ, ಮಾಮೂಲಿ ಭಾನುವಾರದ ಅದೇ ತಾನೇ ಗುರುಗಳೇ ಮಾಡೋದು. ಅದಕ್ಕೆ ಮಾಡಿದೆ ಗುರುಗಳೇ. ಅದು ಮಾಡಿ ತುಂಬಾ ದಿವಸ ಆಗೋಯ್ತು ಗೊತ್ತಿರಕ್ಕೆ, ಹತ್ತತ್ರ 1.5 ತಿಂಗಳು ಆಗೋಗಿತ್ತು ನಾನ್ ವೆಜ್ ಮಾಡಿ ಮನೇಲಿ. ಇವತ್ತು ಮಕ್ಕಳು ಆಟ ಇರೋದು. ನಾನು ಹೇಳಿದ್ರೆ ನೀವು ಕಳೆದೋಯ್ತೀರಾ? ಹೌದಾ ಗುರುಗಳೇ? ನಾನೇನು ತಿಂದಿರ್ಬೋದು ಹೇಳಿ? ಆದ್ರೆ ನಾನು ಇದು ಮಟನ್ ಸಾರು ಈ ತರ ಮಾಡ್ಕೊಂಡು ತಿಂದಿದ್ದೀರ ನೀವು. ನಾನ್ ವೆಜ್ ಪ್ರಿಯರು ಜಾಸ್ತಿ ಅಲ್ವಾ? ಬೆಳಗ್ಗೆ 9:00 ಲೈವು ಅಲ್ವಾ? ಹೌದು ಗುರುಗಳೇ. 9 ಗಂಟೆಗೆ ಹೋದೆ ನಾನು. 9 ಗಂಟೆ ಹೋಗಿ ಇಲ್ಲಿ ಕನ್ನಿಗಾಮ ರೋಡಲ್ಲಿ ಮರಾಠಿ ಹೋಟ್ಲಲ್ಲಿ ಕೈಮಾ. ಕೈಮಾ, ಹೌದು ನಿಮಗೆ ಕೈಮಾ. ಮಟನ್ನು, ಚಿಕನ್, ಅಕ್ಕಿ ರೊಟ್ಟಿ, ಬಿರಿಯಾನಿ ಬೆಳಗ್ಗೆಲೆ. ಆಮೇಲೆ ನಾನು ತಿಂದು ಪಾರ್ಸಲ್ಲು. ಏನು ಹೇಳಿ? ಊಟ ಮಾಡ್ತಾನೆ ಪಾರ್ಸಲ್. ಅದಾದ್ಮೇಲೆ ಇಷ್ಟೊಂದು ಆಫೀಸಲ್ಲಿ ಕ್ಲೈಂಟ್ಸ್ ಇದ್ದೆ. ಸರಿ ಎಲ್ಲರೂ ಹೋಗೋಣ, ಮತ್ತೆ ಅವ್ರ ಊಟಕ್ಕೆ ಒಂದು ಲೈವ್ ಮುಗಿಸ್ಬಿಟ್ಟು ಹೋಗೋಣ ಅಂದಿಲ್ಲ. ಹೊಟ್ಟೆ ಇಷ್ಟಿದ್ದೆ ನನಗೂ. ಮರಾಠಿ ಭವನಿಗೆ ಫೋನ್ ಮಾಡಿದೆ. ಅವ್ರು 6 ಗಂಟೆ ಮಲ್ಲೇಶ್ವರಂ ತಗೊಬರೋದು, ಅಲ್ಲಿಂದ ತುಮಕಿಂದು ಅಂದರು. ರಾಜನ್ ಹೋಟ್ಲಿ, ಮಾಗಡಿ ರೋಡ್ ರಾಜನ್ ಹೋಟ್ಲಿ ಫೋನ್ ಮಾಡಿದೆ. ಮಟನ್ ಖಾಲಿ ಐತೆ, ಕೈಮಾ ಇದೆಯಾ ಅಂದರು ಓನರು. ಸರಿ ಎರಡೂ ಬೇಡ, ಅವರು ಸದ್ಯಕ್ಕೆ ಏನಾರು ಒಂಚೂರು ತಿನ್ನೋಣ ಅಂದರು. ನನಗೆ ತಿನ್ನೋ ಮೂಡಲಿಲ್ಲ. ಯಾವತ್ತು ಗೊತ್ತು, ನಮ್ಮ ಮಾರ್ಕೆಟ್ ರೋಡಲ್ಲಿ ಬರ್ತಾ ಇದ್ದಾರೆ ಒಂದು ಜಾಗದಲ್ಲಿ ಕಬಾಬು ಗ್ರಿಲ್ ತಗೊಂಡು ಒಂದು ಕೈಲಿ ಕಬಾಬ್ ತಿನ್ಕೊಂಡು ಒಂದು ಕೈ ಡ್ರೈವ್ ಮಾಡ್ಕೊಂಡ್ರೆ ಇಲ್ಲಿ ಗ್ಯಾರಂಟಿ ಟಿವಿಗೆ ಬಂದೆ. ಆಮೇಲೆ ಇದ್ರ ಮಧ್ಯದಲ್ಲಿ ಬೋರ್ ಹೊಡಿತು. ರಿಚ್ಚಿಗೆ ಹೋಗ್ಬಿಟ್ಟು ಅಲ್ಲಿ ಒಳ್ಳೆ ಐಸ್ ಕ್ರೀಮ್ ತಗೊಂಡು ಮತ್ತು ಮ್ಯಾಂಗೋ ಜ್ಯೂಸ್ ತಗೊಂಡೆ. ಇನ್ನೂ ಸ್ವಲ್ಪ ಕಬಾಬ್ ಉಳಿದಿದ್ದು, ಚಿಕನ್ ಉಳಿದಿತ್ತು. ನಮ್ಮ ಗ್ಯಾರಂಟಿ ಟಿವಿ ಸೆಕ್ಯೂರಿಟಿ ಹತ್ರ ಅವ್ನು ಇರ್ನಲ್ಲ, ಅವ್ರು ಅಡುಗೆ ಮಾಡೋದಾದ್ರೆ ಇಟ್ಬಿಟ್ಟು ಬಂದೆ ಕವರ್ನ. ಅವನು ಭಗವದ್ಗೀತೆ ಅಲ್ಲಿದೆ ತಗೋತಿದ್ದು ಅಂತ. ನನ್ನೊಂದು ಗೋಲ್ ಏನಂದರೆ, ನಾನು ಸರಿ ತಗೋತೀನಿ, ತಿನ್ನೋಷ್ಟು ತಿಂತೀನಿ, ಇಲ್ಲ ಉಳಿದಿದ್ದು ಯಾರ್ಯಾರು ಕೊಟ್ಬಿಟ್ಟು ಹೋಯ್ತೀನಿ. ಒಂದು ಕ್ರೇಜು ನನಗೆ ಹೋಗ್ಬಿಟ್ಟು ಇಲ್ಲ ಪಲ್ಲ ಅನ್ಬಾರ್ದು. ನಾನು ಇರ್ನಲ್ಲ ತಗೊಬಂದ ಅಡುಗೆ ಮಾಡೋ ಜಾಗದಲ್ಲಿ ತಗಡೆ ಕಾರ್ ಪಾರ್ಕಿಂಗಲ್ಲಿ ತಗಡೆ ಇಟ್ಬಿಟ್ಟು ಬಂದೆ. ಇವು ಹೋಗ್ಬೇಕಾದ್ರೆ ಹೇಳ್ತೀವಿ ಲೆಗ್ ಪೀಸಲ್ಲಿ ಇಟ್ಟಿನಿ ತಗೊಳ್ರಿ ಗ್ರಿಲ್ಲೆಲ್ಲ ಅಂತೀನಿ. ಈ ಥರ ಹೆಂಗಿದೆ ನಮ್ಮ ಊಟ. ಇವಾಗ ಮತ್ತೆಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಇಲ್ಲ ಗುರುಗಳೇ, ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ ನಾನು ಊಟದ ಪ್ರಿಯ ಜಾಸ್ತಿ ಅಂತ. ನನ್ನ ಮಗಳು ಅದನ್ನೇ ನನ್ನನ್ನು ಬೈತಾಳು ಗುರುಗಳೇ. ನೋಡು ಗುರುಗಳು ಇವತ್ತು ತಿಂದ್ರು ಮಟನ್ನು, ನೀನ್ ನಮ್ಮನ್ನ ಇವತ್ತು ತಿನ್ಬೇಡ ಅಂತ ಹೇಳ್ತೀಯ. ನೋಡು ಗುರುಗಳೇ ತಿಂದಿದ್ದಾರೆ, ನಮ್ಮನ್ನ ಪೀಸ್ ಕೊಡೋಂತ ನಿಮ್ಮ ಹೆಸರು ಹೇಳಿ ಅವಳು ಆಟ ಮಾಡ್ತಾಳೆ ತಗೊಂಡ್ ತಿನ್ನೋದಿಕ್ಕೆ. ನಾನು ತಿಂದರೆ ಸರಿ ತಿಂತೀನಿ, ಇಲ್ಲಾಂದ್ರೆ ತಿನ್ನಲ್ಲ. ಉಪವಾಸ ಇದ್ಬಿಡ್ತೀನಿ ಬೇಕಾರೆ. ಊಟದ ಕ್ರೇಜ್ ಎಲ್ಲ ಅಂತೇನಿರಲ್ಲ. ಇಲ್ಲಿ ನಾನು ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ತಿನ್ನಲ್ಲ ಗುರುಗಳೇ. ನೀವು ಒಂದೊಂದ್ಸರಿ ಸೋಮವಾರ ಊಟ ಮಾಡಿದೆ, ಇದು ಶ್ರಾವಣ ಶನಿವಾರದಲ್ಲ ಮಟನ್ ಊಟ ಮಾಡಿದೆ ಅಂತ ಹೇಳ್ತಿರಲ್ಲ. ನನ್ನ ಮಗಳು ನೋಡಿ ಗುರುಗಳೇ ತಿಂದಿದ್ದಾರೆ, ನಮ್ಮನ್ನ ಯಾಕೆ ತಿನ್ಬೇಡ ಅಂತೀಯಾ ಅಂತ ಬೈತಾಳೆ. ನಾನು ತಿನ್ನೋ ಸುಮ್ಮನೆ ತಿಂತಾ ಇರ್ತೀನಿ. ನನ್ನ ಫೇವ್ರೇಟ್ ಕಡಲೆಪುರಿ ಭಾಳ ವಿಶೇಷವಾಗಿ. ನನ್ನ ಮಗಳು ನನ್ನ ಗೆಳಿ ಮಾತಾಳು ಗುರುಗಳೇ. ನೀವು ಭದ್ರಕಾಳಿ ದೇವಸ್ಥಾನದಲ್ಲಿ ಒಂದ್ಸರಿ ನಾನ್ ವೆಜ್ ಊಟ ಇಕ್ಕಿದ್ರಲ್ಲ, ಅವಾಗ ನಾವು ಊಟ ಮಾಡಕ್ಕೂ ಕೂಡ ಆಗಿರ್ಲಿಲ್ಲ, ಟೈಮ್ ಆಗೋಯ್ತು ಅಂದ್ರೆ ಬಂದ್ಬಿಟ್ವಿ. ಯಾಕೆ ನೀನ್ ಎತ್ಕೊಂಬಂದಿಲ್ಲ ಪಾರ್ಸಲ್, ನಮ್ಗೆ ಎತ್ಕೊಂಡ್ಬರ್ಬೇಕಾಗಿತ್ತು ಅಂತ ಇವಾಗ್ಲೂ ಬೈತಾಳೆ ನಮ್ಮನ್ನ. ಈ ಬಿರಿಯಾನಿ ತುಂಬಾ ಚೆನ್ನಾಗಿ ಈಗಲೂ ಹೇಳ್ತಾರಪ್ಪ ಅಲ್ವಾ? ಹೌದು ಗುರುಗಳೇ, ನನ್ನ ಮಗಳು ಇವಾಗ್ಲೂ ಬೈತಾಳೆ, ನೀನ್ ಎತ್ಕೊಂಡ್ಬರ್ಬೇಕಾಗಿತ್ತು ಪಾರ್ಸಲ್ ಅಂತ. ಆ ಥರ ಒಂದು ಪೂಜೆ ಇವಾಗ ನಾನು ಇವಾಗ ಈ ಜನ್ಮದಲ್ಲಿ ನಾನು ಸಿಗಲ್ವೇನಪ್ಪ, ಹಂಗೆ ಮಾಡ್ದಲ್ವ ಹೋಗಲ್ಲ.
ಗುರುಗಳೇ ತುಂಬಾ ಚೆನ್ನಾಗಿತ್ತು ಗುರುಗಳೇ. ತುಂಬಾ ಸರಿ ನಿಮ್ ಪೂಜೆಗಳೆಲ್ಲ ಬಂದಿದ್ದೀನಿ, ಖುಷಿ ಆಯ್ತು. ಯಾಕಂದ್ರೆ ಯಾವಾಗ್ಲೂ ನಾವು ಇಲ್ಲಿ ಅಕ್ಕಪಕ್ಕದಲ್ಲೇ ಮಾಡಿ ಪೂಜೆ ಹೆಂಗ್ ಮಾಡ್ಬೇಕು ಅಂದ್ರೆ ಗುರ ಗೊತ್ತಿಲ್ದ್ರ ಮಾಡ್ತಾ ಇದ್ವಿ, ಫಲ ಸಿಗ್ತಾ ಇರ್ಲಿಲ್ಲ. ಆದ್ರೆ ನಿಮ್ ಜೊತೆ ಬಂದು ನೀವ್ ಹೇಳ್ದಂಗ್ ಪೂಜೆ ಮಾಡಾದ್ಮೇಲೆ ನಮಗೆ ಫಲ ಸಿಕ್ಕಿರೋದು ಗುರುಗಳೇ. ಹೌದೌದೌದೌದು. ನೀವು ಮತ್ತೆ ಸ್ಟೋನ್ ತುಂಬಾ ತಗೋತೀರ, ಅದನ್ನ ಗ್ರೇಟು. ತುಂಬಾ ಸೆರ ತಗೋತೀರಿ ನೀವು. ಹೌದು ಗುರುಗಳೇ, ನನಗಿರೋದೆಲ್ಲ ಒಂದೇ ಕನಸು ಗುರುಗಳೇ, ಮನೆ ಕಟ್ಟಬೇಕು, ಪೂರ್ತಿ ವಾಸ್ತು ಮಾಡಿಸ್ಬೇಕು. ನಿಮ್ ಕೈಯಲ್ಲಿ ಸ್ಟೋನ್ದು ಯಾವ ಸ್ಟೋನ್ ಎಲ್ಲೆಲ್ಲಿ ಇಡಬೇಕು, ಎಲ್ಲೆಲ್ಲಿ ಮಾಡ್ಬೇಕು ಎಲ್ಲ ಮಾಡ್ಬೇಕು ಗುರುಗಳೇ. ನಾನು ಮನೆ ಕಟ್ಟೋದಕ್ಕೊಂದು ಕಾಯ್ಕೊಂಡಿದ್ದೀನಿ ನಾನು. ನೀ ಪುಣ್ಯ ಮಾಡಿರ್ತೀರಿ ಬಿಡಿ ನಮ್ಮ ಕೈಲಿ ಮಾಡ್ಸ್ಕೊಳಕ್ಕೆ. ಹೌದು ಗುರುಗಳೇ. ನಂದು ಬೇರೆ ಥರ ಪ್ಲಾನ್, ಎಲ್ಲರ ಥರ ಪ್ಲಾನ್ ಇರಲ್ಲ. ಹೌದು ಗುರುಗಳೇ, ನಾನು ನಿಜವಾಗ್ಲೂ ನೀವು ಹೇಳಿದಷ್ಟೇ ನಾವು ಪುಣ್ಯ ಮಾಡಿದೀವಿ ಗುರುಗಳೇ. ಯಾಕಂದ್ರೆ ಝೀರೋ ಬ್ಯಾಲೆನ್ಸ್ ಅಲ್ಲಿ ನಾವು ಬಂದಿದ್ದು ನಿಮ್ಮ ಹತ್ರ. ನಾವೇನು ಎಲ್ಲ ಇದ್ದು ಬಂದಿಲ್ಲ, ಎಲ್ಲ ಕಳ್ಕೊಂಡು ನಿಮ್ಮ ಹತ್ರ ಬಂದಿದ್ದು. ಇವಾಗ ನಾವು ಒಂದು ಸೈಟ್ ತಗೊಂಡಿದೀವಿ, ನಮ್ದೇ ಸ್ವಂತ ಸೈಟ್ ತಗೊಂಡಿದೀವಿ ಅಂದ್ರೆ ನಿಮ್ಮ ಆಶೀರ್ವಾದ ಇಲ್ದಿರೋದು ಆಗ್ತಾ ಇರ್ಲಿಲ್ಲ ಗುರುಗಳೇ. ಎಷ್ಟು ವರ್ಷದಿಂದ ಕ್ಲೈಂಟ್ಸು? ಇನ್ನೂ ನಾವು 2019 ಬಂದಿದ್ವಿ ಗುರುಗಳೇ. ಇವಾಗ ನೆನಪಾಯ್ತು ನಿಮಗೆ. ಇವಾಗ ದೇವನಹಳ್ಳಿ ಸುರೇಶ ಯಾರೋ ಒಬ್ರು ಇದ್ದಾರೆ, ಅವರು ವಾಸ್ತು ವೀಡಿಯೋ ಕಾಲ್ ಮಾಡ್ತೀನಿ ನಾನು 3 ಮಾಡ್ತೀನಿ ರೀ ಅಂತ ಹೇಳಿ ಸುಮ್ಮನಾದೆ. ಇವಾಗ ಲೈವಿಂದ ಹೋದ್ಮೇಲೆ ವೀಡಿಯೋ ಕಾಲ್ ಮಾಡಪ್ಪ ಅನ್ಬೇಕು ಅವ್ರ ಮನೆ ವಾಸ್ತುನ ನೋಡೋಕ್ಕೆ. ಓಕೆ, ಅವರು ಭದ್ರಕಾಳಿ ಜಾಸ್ತಿ ಬರ್ತಾರೆ. ನಾವು ಮೊನ್ನೆ ಹೋಗಿದ್ವಿ ಗುರುಗಳೇ, ಪೂಜೆ ಎಲ್ಲ ಚೆನ್ನಾಗಾಯ್ತು ಮೊನ್ನೆ. ಏನು ಅನಿಸ್ತಿದೆ ಸ್ಟೋನ್ಗಳೆಲ್ಲ ಕೊಟ್ಮೇಲೆ ಎನರ್ಜಿ? ಅದು ತುಂಬಾ ಚೆನ್ನಾಗಿದೆ ಗುರುಗಳೇ, ಎನರ್ಜಿ ಅಂತೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಮುಂಚೆ ಇದ್ದಿದ್ದು ಲೈಫ್ ಬೇರೆ ಇತ್ತು ನಮ್ಗೆ. ನೀವು ಸ್ಟೋನ್ ಕೊಟ್ಮೇಲೆ, ನೀವು ಪರಿಚಯ ಆದ್ಮೇಲೆ, ನೀವು ಹೇಳಿದ್ದು ನವಗ್ರಹ ಟೆಂಪಲ್ಗೆಲ್ಲ ಹೋಗಿ ಪೂಜೆಗಳೆಲ್ಲ ಮಾಡಿದ್ಮೇಲೆ ನಮ್ ಲೈಫ್ ಎಷ್ಟೋ ಚೇಂಜ್ ಆಗಿದೆ. ಈಗ ನಾವು ನಮ್ ಕಾಲ್ ಮೇಲೆ ನಾವು ನಿಂತಿದೀವಿ ಅಂದ್ರೆ ನಿಮ್ಮಿಂದಾನೆ. ಯಾಕಂದ್ರೆ ಮುಂಚೆ ಸಾಲ 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 ಬಿಟ್ರೆ ಇನ್ನೇನು ಇರ್ಲಿಲ್ಲ ಗುರುಗಳೇ. ಈಗ ಸುಮಾರು ನಿಮ್ಮ ಪರಿಚಯ ಆದ್ಮೇಲೆ ಸಾಲ ಅನ್ನೋದು ನಮ್ ಜೀವನದಲ್ಲಿ ಇಲ್ಲ ಗುರುಗಳೇ. ಆಮೇಲೆ ನೀವು ಅದೇನೋ ಗೊತ್ತಿಲ್ಲ, ಇಷ್ಟೊಂದು ತಗೊಂಡ್ರೆ ಸುಮ್ಮನೆ ತಗೊಂಡು ಹೋಗ್ತೀರಿ, ದುಡ್ಡಿಲ್ಲಾದ್ರೂ ಹೋಗಿ ಕೊಡ್ತೀವಿ ಸುಮ್ಮನೆ ತಗೊಂಡೋಗಿ ಅಂತೀವಿ. ಅದು ಹೆಂಗ ನೀವು ಬೇಡ ಅನ್ನೋದೇ ಅಲ್ಲ, ಯಾಕೆ ಹಂಗೆ? ಇಲ್ಲ ಗೊತ್ತು ಗುರುಗಳೇ, ನಾನು ಒಂದು ಅಬ್ಸರ್ವ್ ಮಾಡಿದೀನಿ. ನೀವು ಏನಾದ್ರು ಮಾಡಕ್ ಹೇಳ್ದಾಗ ಹ್ಞೂ ಅಂದ್ರೆ ಅದು ನಡೆಯುತ್ತೆ ಕಾರ್ಯ, ಇಲ್ಲ ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗಿ ಹೋಗುತ್ತೆ. ಅದು ನಾನು ಚೆನ್ನಾಗಿ ಅಬ್ಸರ್ವ್ ಮಾಡ್ತೀನಿ. ನಮಗೂ ನಿಮಗೂ ಇಲ್ಲ, ಯಾವಾಗಲೂ ಅದೊಂದು ಬಿಗ್ನೆಸ್. ಸ್ಟೋನ್ ಸುಮ್ಮನೆ ತಗೊಂಡು ಚೆನ್ನಾಗಿ ಸುಮ್ಮನೆ ತಗೊಂಡು ಹೋಗ್ತೀರಾ. ಹೌದು ಗುರುಗಳೇ, ಯಾಕಂದ್ರೆ ನೀವು ಒಂದು ಲೆಕ್ಕಾಚಾರ ಇಕ್ಕಿರ್ತೀರಾ ಗುರುಗಳೇ. ಅದಕ್ಕೂ ನೀವು ಯಾರಿಗೂ ಸುಮ್ನೆ ಕೊಡಲ್ಲ ಏನೂನು. ಇವ್ರು ಈಗ ಬಂದಿದಾರಂದ್ರೆ ಈ ಸಮಯಕ್ಕೆ ಇದನ್ನ ಕೊಡ್ಬೇಕು, ಇದು ಚೆನ್ನಾಗಾಗುತ್ತೆ ಕೊಟ್ರೆ ಅಂತಾನೆ ನೀವು ಒಂದ್ ಲೆಕ್ಕ ಮಾಡಿನೇ ಕೊಟ್ಟಿರ್ತೀರಾ. ಅದು ನಂಬಿಕೆ ನಮ್ಗಿದೆ.